ಭಾರತೀಯ ಆರ್ಥಿಕ ಸುದ್ದಿಯ 10 ಜುಲೈ ಬೆಳಗ್ಗೆ 6 ಗಂಟೆಯ ಆವೃತ್ತಿಗೆ ಸ್ವಾಗತ. ಈ ಸುದ್ದಿ ಆವೃತ್ತಿಯನ್ನು ನಿಮಗೆ ತಂದಿರುವವರು ಸಹಜ. ಇತ್ತೀಚಿನ ಸುದ್ದಿಗಳನ್ನು ಆಲಿಸಿ. ಎಡಿಬಿ ಭಾರತದ ಫ್ರೀ 27 ಬೆಳವಣಿಗೆ ಮುನ್ಸೂಚನೆಯನ್ನು 6.6% ಇಳಿಸಿದೆ. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಭಾರತದ ಫ್ರೀ 27 ಜಿಡಿಪಿ ಮುನ್ಸೂಚನೆಯನ್ನು 6.9% ರಿಂದ 6.6% ಇಳಿಸಿದೆ. ದೀರ್ಘಕಾಲೀನ ಇಂಧನ ಆಘಾತಗಳನ್ನು ಕಾರಣವಾಗಿ ನೀಡಿದೆ. ಜಾಗತಿಕ ಸರಕು ಚಂಚಲತೆ ನಡುವೆ ಭಾರತದ ಆರ್ಥಿಕ ಚೇತರಿಕೆಯ ಬಗ್ಗೆ ಎಚ್ಚರಿಕೆ ಸಂಕೇತ ನೀಡಿದೆ. ನಿಫ್ಟಿ 50 ಗುರುವಾರ 23,962 ರಲ್ಲಿ ಮುಚ್ಚಿತು. ನಿಫ್ಟಿ 50 ಕೊನೆಯದಾಗಿ 23,962.80 ರಲ್ಲಿ 0.34% ಏರಿಕೆಯೊಂದಿಗೆ ಮುಚ್ಚಿತು. ಸೆನ್ಸೆಕ್ಸ್ 76,503.60 ರಲ್ಲಿ ನಿಂತಿತು. ನಿಫ್ಟಿ ಬ್ಯಾಂಕ್ 56,742.60 ರಲ್ಲಿ ಮುಚ್ಚಿತ್ತು. ಇಂದು ಮಾರುಕಟ್ಟೆ ತೆರೆಯಲು ಕಾಯಲಾಗುತ್ತಿದೆ. ಚಿನ್ನ 1.47% ಏರಿಕೆ. ಬೆಳ್ಳಿ 3.71% ಜಿಗಿತ. ಚಿನ್ನ ಕೊನೆಯದಾಗಿ $4,130 ಮತ್ತು 90 ಸೆಂಟ್ಗೆ 1.47% ಏರಿಕೆ ಕಂಡಿತು. ಬೆಳ್ಳಿ 3.71% ಜಿಗಿದು $60 ಮತ್ತು 32 ಸೆಂಟ್ ತಲುಪಿತು. ಕಚ್ಚಾ ತೈಲ 2.29% ಕುಸಿದು $71 ಮತ್ತು 84 ಸೆಂಟ್ರಲ್ಲಿ ಮುಚ್ಚಿತು. ಭಾರತ ಪರಮಾಣು ಶಕ್ತಿಗಾಗಿ ಆಸ್ಟ್ರೇಲಿಯಾದೊಂದಿಗೆ ಯುರೇನಿಯಂ ಒಪ್ಪಂದ ಮಾಡಿಕೊಂಡಿತು. ಭಾರತ ಪ್ರಧಾನಮಂತ್ರಿ ಮಟ್ಟದ ಭೇಟಿಯಲ್ಲಿ ಆಸ್ಟ್ರೇಲಿಯಾದೊಂದಿಗೆ ಯುರೇನಿಯಂ ಪೂರೈಕೆ ಒಪ್ಪಂದವನ್ನು ಅಂತಿಮಗೊಳಿಸಿತು. ಈ ಒಪ್ಪಂದ ಭಾರತದ ಸ್ವಚ್ಛ ಇಂಧನ ವೈವಿಧ್ಯೀಕರಣ ತಂತ್ರದಲ್ಲಿ ಮಹತ್ವದ ಹೆಜ್ಜೆಯಾಗಿದೆ. ಎಚ್ಡಿಎಫ್ಸಿ ಬ್ಯಾಂಕ್ನ ಒಂದು ಫಲಿತಾಂಶ ಜುಲೈ 18 ರಂದು ಪ್ರಕಟ. ಎಚ್ಡಿಎಫ್ಸಿ ಬ್ಯಾಂಕ್ನ ನಿರ್ದೇಶಕ ಮಂಡಳಿ ಕ ಒಂದು ಫ್ರೀ 27 ಹಣಕಾಸು ಫಲಿತಾಂಶ ಅನುಮೋದಿಸಲು ಜುಲೈ 18 ರಂದು ಸಭೆ ಸೇರಲಿದೆ. ಷೇರು ಕೊನೆಯದಾಗಿ ಎನ್ಎಸ್ಇಯಲ್ಲಿ ₹810 ಮತ್ತು 30 ಪೈಸಾರಲ್ಲಿ ಮುಚ್ಚಿತ್ತು. ಇನ್ಫೋಸಿಸ್ ಎನ್ವೈಎಸ್ಇಎಡಿಆರ್ ಕೊನೆಯದಾಗಿ 1.83% ಏರಿಕೆಯೊಂದಿಗೆ $11 ಮತ್ತು 13 ಸೆಂಟ್ರಲ್ಲಿ ಮುಚ್ಚಿತು. ಎನ್ವೈಎಸ್ಇಯಲ್ಲಿ ಇನ್ಫೋಸಿಸ್ ಎಡಿಆರ್ ಕೊನೆಯದಾಗಿ $11 ಮತ್ತು 13 ಸೆಂಟ್ರಲ್ಲಿ 1.83% ಏರಿಕೆಯೊಂದಿಗೆ ಮುಚ್ಚಿತು. ಮೈಕ್ರಾನ್ ನೇತೃತ್ವದಲ್ಲಿ ಚಿಪ್ ಷೇರುಗಳು ಏರಿಕೆಯೊಂದಿಗೆ ನ್ಯಾಸ್ಡಾಕ್ ಸಹ ಗಮನಾರ್ಹ ಲಾಭ ದಾಖಲಿಸಿತು. ಫೆಡರಲ್ ಬ್ಯಾಂಕ್ಗೆ ಎಸ್ ಮತ್ತು ಪಿ ಗ್ಲೋಬಲ್ನಿಂದ ಬಿಬಿಬಿ ರೇಟಿಂಗ್ ದೊರೆಯಿತು. ಎಸ್ ಮತ್ತು ಪಿ ಗ್ಲೋಬಲ್ ರೇಟಿಂಗ್ಸ್ ಫೆಡರಲ್ ಬ್ಯಾಂಕ್ಗೆ ಬಿಬಿಬಿ ಸ್ಥಿರ ಹೂಡಿಕೆ ದರ್ಜೆಯ ರೇಟಿಂಗ್ ನೀಡಿದೆ. ಇದು ಬ್ಯಾಂಕ್ಗೆ ಮಹತ್ವದ ಕ್ರೆಡಿಟ್ ಮೈಲಿಗಲ್ಲಾಗಿದೆ. ಕೇರಳ ಮೂಲದ ಈ ಬ್ಯಾಂಕ್ ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಹೂಡಿಕೆ ದರ್ಜೆ ರೇಟಿಂಗ್ ಪಡೆದಿದೆ. ಅಪೋಲೋ ಮೈಕ್ರೋ ಸಿಸ್ಟಮ್ಸ್ ರಕ್ಷಣಾ ಕಂಪನಿಯಲ್ಲಿ 41.33% ಪಾಲು ಖರೀದಿಸಿತು. ಮಲ್ಟಿಬ್ಯಾಗರ್ ರಕ್ಷಣಾ ಷೇರು ಅಪೋಲೋ ಮೈಕ್ರೋ ಸಿಸ್ಟಮ್ಸ್ ರಕ್ಷಣಾ ಕಂಪನಿಯಲ್ಲಿ 41.33% ಪಾಲು ಖರೀದಿಸಲು ಷೇರು ಖರೀದಿ ಒಪ್ಪಂದಕ್ಕೆ ಸಹಿ ಹಾಕಿದೆ. ಈ ಸ್ವಾಧೀನ ಕಂಪನಿಯ ರಕ್ಷಣಾ ಎಲೆಕ್ಟ್ರಾನಿಕ್ಸ್ ವಿಭಾಗವನ್ನು ಬಲಪಡಿಸಲಿದೆ. ಚೀನಾದ ಎಐ ರಫ್ತು ನಿರ್ಧಾರ ಭಾರತದ ಎಐ ತಂತ್ರವನ್ನು ಪ್ರಭಾವಿಸಬಹುದು. ಚೀನಾ ತನ್ನ ಮುಂಚೂಣಿ ಎಐ ಮಾದರಿಗಳ ವಿದೇಶಿ ಪ್ರವೇಶವನ್ನು ಮಿತಿಗೊಳಿಸಲು ಪರಿಗಣಿಸುತ್ತಿದ್ದು, ಇದು ಭಾರತದ ಎಐ ತಂತ್ರವನ್ನು ಮರು ಪರಿಶೀಲಿಸುವಂತೆ ಮಾಡಬಹುದು. ಕಾಗ್ನಿಜೆಂಟ್ ಎಐ ಅಳವಡಿಕೆ ವೇಗಗೊಳಿಸಲು ತನ್ನ ಮುಂಚೂಣಿ ಇಂಜಿನಿಯರ್ಗಳ ಸಂಖ್ಯೆಯನ್ನು 5,000ಕ್ಕೆ ಹೆಚ್ಚಿಸಲು ಯೋಜಿಸಿದೆ. ಸೆಬಿ ಬಾಕಿ ಶುಲ್ಕದ ಕಾರಣ 12 ಸಂಶೋಧನಾ ವಿಶ್ಲೇಷಕರ ನೋಂದಣಿ ರದ್ದುಪಡಿಸಿತು. ಸೆಬಿ ನವೀಕರಣ ಶುಲ್ಕ ಪಾವತಿಸದ ಕಾರಣ 12 ಸಂಶೋಧನಾ ವಿಶ್ಲೇಷಕರ ನೋಂದಣಿಗಳನ್ನು ರದ್ದುಪಡಿಸಿದೆ. ಈ ಕ್ರಮ ಮಾರುಕಟ್ಟೆ ಮಧ್ಯಸ್ಥಿಕೆದಾರರ ಮೇಲೆ ಸೆಬಿಯ ನಿಯಂತ್ರಕ ಒತ್ತಡವನ್ನು ಮುಂದುವರಿಸಿದೆ. ಬಿಎಸ್ಇ ಸೆನ್ಸೆಕ್ಸ್ ಪ್ರಮುಖ ಚಲನೆಗಳು. ಸೆನ್ಸೆಕ್ಸ್ 76,600.00%. 0 ಪಿಟಿಎಸ್. ರಿಲಯನ್ಸ್ 1,225.900.00%. ಟಿಸಿಎಸ್ 2,057.500.00%. ಎಚ್ಡಿಎಫ್ಸಿ ಬ್ಯಾಂಕ್ 810.300.00%. ಇನ್ಫೋಸಿಸ್ 1,069.300.00%. ಎಸ್ಬಿಐ 1,016.900.00%. ಐಸಿಐಸಿಐ ಬ್ಯಾಂಕ್ 1,380.600.00%. ಅತಿ ಹೆಚ್ಚು ಲಾಭ ರಿಲಯನ್ಸ್ 0.00%. ಅತಿ ಹೆಚ್ಚು ನಷ್ಟ ರಿಲಯನ್ಸ್ 0.00%. ಚಿನ್ನದ ಬೆಲೆ ಲೈವ್ ಅಪ್ಡೇಟ್. ಆಯಾರ 4,190.901.47% ಪ್ರತಿ ಟ್ರೌನ್ಸ್ಗೆ. ಅಂದಾಜು ಸಮ $1,27,313 ಪ್ರತಿ 10 ಗ್ರಾಂಗೆ. ಆಯಾರಾರ 1.47% ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $4,070 ಮತ್ತು 90 ಸೆಂಟಿಯೇ. ಚಿನ್ನದ ಬೆಲೆಗಳು ಜಾಗತಿಕ ಬೇಡಿಕೆ, ಡಾಲರ್ ಬಲ ಮತ್ತು ಹಣದುಬ್ಬರ ನಿರೀಕ್ಷೆಗಳನ್ನು ಪ್ರತಿಬಿಂಬಿಸುತ್ತವೆ. ಬೆಳ್ಳಿ ಬೆಲೆ ಲೈವ್ ಅಪ್ಡೇಟ್. ಬೆಳ್ಳಿ 60.323.71% ಪ್ರತಿ ಟ್ರೌನ್ಸ್ಗೆ.
ಅಂದಾಜು ಸಮ 1,859 ರೂಪಾಯಿ ಪ್ರತಿ 10 ಗ್ರಾಂಗೆ. ಬೆಳ್ಳಿ ಬೆಲೆ 3.71% ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $58 ಮತ್ತು 16 ಸೆಂಟ್ರಿಂದ. ಬೆಳ್ಳಿ ಬೆಲೆಗಳು ಕೈಗಾರಿಕಾ ಬೇಡಿಕೆ, ಸೌರಶಕ್ತಿ ಮತ್ತು ಕೇಂದ್ರ ಬ್ಯಾಂಕ್ ನೀತಿಗಳೊಂದಿಗೆ ಸಂಬಂಧ ಹೊಂದಿವೆ. ಎಲ್ಪಿಜಿ ಸಿಲಿಂಡರ್ ಬೆಲೆಗಳು. ಪ್ರಮುಖ ನಗರಗಳು. ಪ್ರಮುಖ ನಗರಗಳಲ್ಲಿ ಇಂದಿನ ಎಲ್ಪಿಜಿ ಸಿಲಿಂಡರ್ ಬೆಲೆಗಳು. ನವದೆಹಲಿ $942 ರೂಪಾಯಿ ಮತ್ತು 0 ಪೈಸಾ, 2,930 ರೂಪಾಯಿ ಮತ್ತು 0 ಪೈಸಾ. ಮುಂಬೈ $941 ರೂಪಾಯಿ ಮತ್ತು 50 ಪೈಸಾ, 2,885 ರೂಪಾಯಿ ಮತ್ತು 50 ಪೈಸಾ. ಚೆನ್ನೈ $957 ರೂಪಾಯಿ ಮತ್ತು 50 ಪೈಸಾ, 3,106 ರೂಪಾಯಿ ಮತ್ತು 0 ಪೈಸಾ. ಬೆಂಗಳೂರು $944 ರೂಪಾಯಿ ಮತ್ತು 50 ಪೈಸಾ, 3,021 ರೂಪಾಯಿ ಮತ್ತು 0 ಪೈಸಾ. ಹೈದರಾಬಾದ್ $994 ರೂಪಾಯಿ ಮತ್ತು 0 ಪೈಸಾ, 3,191 ರೂಪಾಯಿ ಮತ್ತು 0 ಪೈಸಾ. ಆಂಧ್ರಪ್ರದೇಶ $966 ರೂಪಾಯಿ ಮತ್ತು 50 ಪೈಸಾ, 3,128 ರೂಪಾಯಿ ಮತ್ತು 0 ಪೈಸಾ. ಕಚ್ಚಾ ತೈಲ ಬೆಲೆ ಲೈವ್ ಅಪ್ಡೇಟ್. WTI ರಹ 21.84 ಪ್ರತಿ ಬ್ಯಾರಲ್ಗೆ ರಹವೋಯೆ. ಕಾರಾರ 2.29% ಕುಸಿದಿದೆ. ಹಿಂದಿನ ಮುಕ್ತಾಯ $73 ಮತ್ತು 52 ಸೆಂಟಿಯೇ. ಕಚ್ಚಾ ತೈಲ ಬೆಲೆಗಳು ಭಾರತದ ಇಂಧನ ವೆಚ್ಚ ಮತ್ತು ಹಣದುಬ್ಬರವನ್ನು ಗಣನೀಯವಾಗಿ ಪ್ರಭಾವಿಸುತ್ತವೆ. ಯುಎಸ್ಡಿನಿಂದ INR ಲೈವ್ ವಿನಿಮಯ ದರ. USR 95.860.00% ಭಾರತೀಯ ರೂಪಾಯಿ ವಿರುದ್ಧ ವ್ಯಾಪಾರವಾಗುತ್ತಿದೆ. ರ 0.00% ದುರ್ಬಲಗೊಂಡಿದೆ. ಹಿಂದಿನ ಮುಕ್ತಾಯ $95 ರೂಪಾಯಿ ಮತ್ತು 86 ಪೈಸಾ ಎ. ದುರ್ಬಲ ರೂಪಾಯಿ ಆಮದು ವೆಚ್ಚವನ್ನು ಹೆಚ್ಚಿಸುತ್ತದೆ, ಆದರೆ ಎಟ್ ಮತ್ತು ಫಾರ್ಮಾ ರಫ್ತುದಾರರಿಗೆ ಪ್ರಯೋಜನವಾಗುತ್ತದೆ. ಭಾರತೀಯ ಆರ್ಥಿಕ ಸುದ್ದಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ 6 ಗಂಟೆಗೆ ನಮ್ಮ ಸುದ್ದಿಯನ್ನು ನೋಡುತ್ತೀರಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.